ಹಲೋ ನಮಸ್ಕಾರ ಎಲ್ರಿಗೂ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊತೀನಿ. ಇವತ್ತು ಪ್ರಿಯಂಬಲ್ ಬಗ್ಗೆ ಚಿಕ್ಕದಾಗಿ ಇನ್ಫಾರ್ಮೇಷನ್ನು. ಇದಕ್ಕೂ ಮುಂಚೆಗೆ ನೀವು ಆಥರ್ ಬುಕ್ನ ಕಂಪ್ಲೀಟ್ ಮಾಡಿರಬೇಕು ಆ್ಯಂಡ್ ಯಾವುದಾದ್ರೂ ಕ್ಲಾಸ್ನ ಕೇಳಿರಬೇಕು ಚೆನ್ನಾಗೆ, ಅಥವಾ ನೀವು ಓನಾಗಿ ಓದ್ತಾಯಿದ್ರೆ ಆಥರ್ ಬುಕ್ನ ಕಂಪಲ್ಸರಿ ಓದಿರಬೇಕು. ಇದೇನಿದ್ರು ರಿವಿಷನ್ಗಷ್ಟೇ. ಬನ್ನಿ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಯಾರು ಚಾನಲ್ನ ನೋಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರಿಯಂಬಲ್ ಅಂದ್ರೇನು? ನಮ್ಮ ಸಂವಿಧಾನದ ಮುನ್ನುಡಿ ಅಥವಾ ಪೀಠಿಕೆ ಅಂತ ಕರೀತಾರೆ. ಇದು ಏನು ಪ್ರತಿಬಿಂಬಿಸುತ್ತದೆ ಅಂದರೆ ಸಂವಿಧಾನದ ಮೂಲ ತತ್ವಗಳು ಮತ್ತು ಉದ್ದೇಶಗಳನ್ನು, ಯಾವ ಉದ್ದೇಶಗಳನ್ನು, ಪ್ರಜೆಗಳ ಉದ್ದೇಶಗಳನ್ನು ಪ್ರತಿಬಿಂಬಿಸುತ್ತದೆ. ಸೊ ಅದಕ್ಕಾಗಿ ಇದನ್ನು ಸಂವಿಧಾನದ ಕೈಗನ್ನಡಿ ಎಂದು ಸಹ ಕರೀತಾರೆ. ಆಮೇಲೆ ಧ್ಯೇಯೋದ್ದೇಶಗಳ ನಿರ್ಣಯಗಳನ್ನು ಯಾರು ಮಂಡಿಸ್ತಾರೆ ಅಂದರೆ ಜವಾಹರ್ಲಾಲ್ ನೆಹರು. ಯಾವಾಗ? 13/12/1946 ಮಂಡಿಸ್ತಾರೆ. ಈ ನಿರ್ಣಯ ಏನು ಹೇಳುತ್ತೆ ಅಂದರೆ ನಮ್ಮ ಪ್ರಸ್ತಾವನೆ ಆಧಾರವಾಗಿಟ್ಕೊಂಡೇ ಹೇಳ್ತಾರೆ. ನಮ್ಮ ಪ್ರಿಯಂಬಲ್ಲು ನ್ಯಾಯರಕ್ಷಿತವಾದದ್ದಲ್ಲ, ಇದನ್ನು ಅನುಷ್ಠಾನಗೊಳಿಸುವಂತೆ ಯಾವುದೇ ಕೋರ್ಟ್ ಕಡೆ ಮೊರೆ ಹೋಗುವಂತಿಲ್ಲ. ನೆಕ್ಸ್ಟ್ ಒಂದು ಅಮೆಂಡ್ಮೆಂಟ್ ಮಾಡಿಬಿಟ್ಟು 1976ರಲ್ಲಿ 42ನೇ ತಿದ್ದುಪಡಿಯಲ್ಲಿ 3 ವರ್ಡ್ನ ಸೇರಿಸ್ತಾರೆ, 3 ಪದಗಳನ್ನ. ಯಾವ್ಯಾವು? ಜಾತ್ಯತೀತ, ಸಮಾಜವಾದಿ ಮತ್ತು ಸಮಗ್ರ. ಈ 3 ಪದನ ಆ್ಯಡ್ ಮಾಡ್ತಾರೆ. ಆಮೇಲೆ ಹೇಳ್ತಾರೆ ನಾವು ದೇಶದ ಜನರು. ಈ ಮಾತಿನಿಂದ ಸ್ಟಾರ್ಟ್ ಆಗುತ್ತೆ ಏನು ಪ್ರಿಯಂಬಲ್. ಇದೇನು ಅರ್ಥ ಏನಂದರೆ ನಮ್ಮ ದೇಶದ ಶಕ್ತಿ ಮತ್ತು ಏಕತೆಯನ್ನು ತೋರಿಸ್ತದೆ. ಪ್ರಿಯಂಬಲ್ ಹೇಳುತ್ತೆ ನಮ್ಮ ಭಾರತ ಸಾರ್ವಭೌಮ ಮತ್ತು ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಮತ್ತು ಗಣರಾಜ್ಯ ಎಂದು. ಮತ್ತು ನಮ್ಮ ನಾಗರಿಕರಿಗೆ ಕರೆಕ್ಟಾಗಿ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ. ನ್ಯಾಯದಲ್ಲಿ ಸೋಷಿಯಲಿ, ಎಕನಾಮಿಕಲಿ, ಪೊಲಿಟಿಕಲಿ ಎಲ್ಲರಿಗೂ ಸಮಾನ ನ್ಯಾಯ ಕೊಡಬೇಕು. ಸ್ವಾತಂತ್ರ್ಯ ಅಂದರೆ ನಿಮಗೆ ಇಷ್ಟ ಬಂದಿದ್ದು ವ್ಯಕ್ತಪಡಿಸ್ಕೋಬೋದು. ಮತ್ತು ನಿಮ್ಗೆ ಯಾವುದಾದ್ರೂ ಧರ್ಮದ ಬಗ್ಗೆ ಆಚರಣೆ ಮಾಡ್ತಿದ್ರೆ ಅದನ್ನು ಆರಾಧನೆ ಮಾಡ್ಬೋದು ಮತ್ತು ನಿಮ್ಗೆ ಅದರ ನಂಬಿಕೆ ಇಟ್ಕೊಬೋದು. ನೆಕ್ಸ್ಟ್ ಸಮಾನತೆ ಅಂದರೆ ಸಮಾನ ಅವಕಾಶ. ಭ್ರಾತೃತ್ವ ಅಂದರೆ ವ್ಯಕ್ತಿಯ ಗೌರವ ಮತ್ತು ಘನತೆ. ನೆಕ್ಸ್ಟು ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಯನ್ನು ರಕ್ಷಿಸ್ತೀವಿ ಅಂತ ಹೇಳ್ಬಿಟ್ಟು ಭ್ರಾತೃತ್ವದ ಮೀನಿಂಗು. ಆಯಿತಾ? ಭಾರತೀಯರಾದ ನಾವು ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಿದೆಯಲ್ಲ ಅದು ತನ್ನ ಪ್ರಜೆಗಳಿಂದಲೇ ರಕ್ಷಿಸಲ್ಪಡುತ್ತದೆ ಅಂತ ಹೇಳುತ್ತೆ ಪ್ರಿಯಂಬಲ್. ನೆಕ್ಸ್ಟು ಪ್ರಿಯಂಬಲ್ನ ಪರಮಾಧಿಕಾರವನ್ನು ಪ್ರಜೆಗಳಿಗೆ ನೀಡುತ್ತಾರೆ. ನೆಕ್ಸ್ಟ್ ಸಾರ್ವಭೌಮ ಅಂದರೆ ಏನು? ಸಾರ್ವಭೌಮ ಅಂದರೆ ಇನ್ನೇನು ಇಲ್ಲ, ನಾವು ಯಾರ ಅಧೀನದಲ್ಲೂ ಇಲ್ಲ. ನಾವು ಸ್ವತಂತ್ರವಾಗಿ ನಮ್ಮ ಏನೇ ಡಿಸಿಷನ್ ತಗೊಂಡ್ರು ನಾವು ಓನ್ ಡಿಸಿಷನಾಗಿ ನಾವು ತಗೊತೀವಿ. ಇನ್ನು ಸಮಾಜವಾದಿ ಅಂದರೆ ಎಲ್ಲರಿಗೂ ಸಮಾನ ಅವಕಾಶ ಕೊಡಬೇಕು ಅಂತೇಳಿ ಹೇಳುತ್ತೆ. ಅಂದರೆ ರಾಜ್ಯ ನಿರ್ದೇಶನ ತತ್ವಗಳಲ್ಲಿ ಹೇಳ್ತಾರೆ, ಅಲ್ಲಿಂದನೇ ಅನುಷ್ಠಾನ ಮಾಡಬೇಕು ಅಂತ ಹೇಳೋದು. ಇಲ್ಲಿ ಯಾರು ಸಮಾನ ಕೆಲಸಕ್ಕೆ ಸಮಾನ ವೇತನ ಮತ್ತು ಬಡವ ಶ್ರೀಮಂತ ಅನ್ನದೇ ಸಂಪತ್ತನ್ನು ಹಂಚಿಕೆ ಮಾಡೋದು. ಆಯಿತಾ? ಇನ್ನು ಜಾತ್ಯತೀತ ಅಂದರೆ ನಾವು ಎಲ್ಲ ಧರ್ಮಗಳಿಗೂ ಸಮಾನವಾಗಿ ಅವ್ರಿಗೆ ಇಷ್ಟ ಬಂದಿದ್ದನ್ನ ಧಾರ್ಮಿಕವಾಗಿ ಆಚರಣೆ ಮಾಡುವ ಹಕ್ಕನ್ನು ಕೊಟ್ಟಿದೆ ಆರ್ಟಿಕಲ್ 25 to 28. ಆಯಿತಾ? ನೆಕ್ಸ್ಟ್ ಪ್ರಜಾಸತ್ತಾತ್ಮಕ ಅಂದರೆ ನಾವು ಜನರು ಏನು ಮಾಡ್ತಾರೆ, ವೋಟ್ ಹಾಕ್ಬಿಟ್ಟು ಒಬ್ಬ ವ್ಯಕ್ತಿನ ನಾಯಕನಾಗಿ ಮಾಡೋದು. ಆಯಿತಾ? ಇದು ಪ್ರಜಾಸತ್ತಾತ್ಮಕ. ನೆಕ್ಸ್ಟ್ ಗಣರಾಜ್ಯ ಅಂದರೆ ಪ್ರೆಸಿಡೆಂಟ್ನ ಆಯ್ಕೆ ಮಾಡ್ತೀವಲ್ಲ ಅದನ್ನೇ ಗಣರಾಜ್ಯ ಅಂತ ಕರೀತಾರೆ. ನೆಕ್ಸ್ಟ್ ನಮ್ಮ ಭಾರತದ ಸಂವಿಧಾನವನ್ನು ನವಂಬರ್ 26, 1946 ಅಂಗೀಕರಿಸಲಾಗಿತ್ತು ಮತ್ತು ಜನವರಿ 26, 1951 ಜಾರಿಗೆ ಬಂತು. ಆಯಿತಾ? ಇದಿಷ್ಟು ಇಂಪಾರ್ಟೆಂಟು. ನೆಕ್ಸ್ಟು ಒಂದು ಇದಕ್ಕೆ ಏನು ನ್ಯಾಯರಕ್ಷಿತವಾದದ್ದಲ್ಲ ಅಂದಾಗ ಒಂದು ಕೇಸ್ ಬರುತ್ತೆ. ಕೇಶವಾನಂದ ಭಾರತಿ ಒಳಗೆ ಹೇಳ್ತಾರೆ, ಕಾನ್ಸ್ಟಿಟ್ಯೂಷನ್ನು ಏನು ಪ್ರಿಯಂಬಲ್ಲು ಪ್ರಸ್ತಾವನೆ ಇದೆಯಲ್ಲ ಇದು ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನದ ಒಂದು ಭಾಗ ಅಂತ ಹೇಳ್ತಾರೆ.
ಇದ್ರದ್ದು ಫುಲ್ ಇನ್ಫಾರ್ಮೇಷನ್ನು ನೀವು ಬುಕ್ಕಲ್ಲಿ ಒಂದ್ಸಲ ಓದಬೇಕು. ಕ್ವಿಕ್ ರಿವಿಷನ್ಗೆ ಇಷ್ಟು ಸಾಕಾಗುತ್ತೆ. ಆಮೇಲೆ ಎನ್ ಎ ಪಾಲ್ಕಿವಾಲ ಅವರು ಹೇಳ್ತಾರೆ, ಪ್ರಿಯಂಬಲ್ ಅನ್ನೋದು ಒಂದು ಐಡೆಂಟಿ ಕಾರ್ಡ್ ಇದ್ದಂಗೆ ಅಂತ ಹೇಳಿ, ಏನು ಗುರುತಿನ ಚೀಟಿ ಇದ್ದಂತೆ ಅಂತ. ಆಯಿತಾ, ಇದಿಷ್ಟು ರಿವಿಷನ್ನು. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ರೀತಿ ನೆಕ್ಸ್ಟು ಚಾಪ್ಟರ್ಸ್ದು ಒಂದೇ ಪೇಜಲ್ಲಿ ರಿವಿಷನ್ದು PDF ಇದೆ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡಿ ಓದ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.